ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ತುಂಬ ರುಚಿಯಾಗಿರುವಂತಹ ಮಂಡ್ಯ ಸ್ಟೈಲ್ ಖಾರವಾಗಿರುವಂತಹ ಮಟನ್ ಸಾಂಬಾರು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಟನ್ ಸಾಂಬಾರು ತುಂಬಾ ರುಚಿ, ಇಡ್ಲಿ ದೋಸೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲೊಂದು ಪಾನ್ ತೊಗೊಂಡಿದ್ದೀನಿ. ಇದಕ್ಕೆ 3ರಿಂದ 2 ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾದ ನಂತರ 3/4 kg ಆಗೋಷ್ಟು ಮಟನ್ನ ತೊಗೊಂಡಿದ್ದೀನಿ. ನಾಟಿ ಮಟನ್ನು. ಇದು ಚೆನ್ನಾಗಿ 2 ಸಲ ವಾಶ್ ಮಾಡಿ ತೊಗೊಂಡಿರೋಂಥದ್ದು. ಎಲ್ಲ ಮಟನ್ನೂ ಕೂಡ ಈ ರೀತಿ ಹಾಕ್ಕೊಂಡು ಎಲ್ಲನೂ ಕೂಡ ಫ್ರೈ ಮಾಡ್ಕೊತಾ ಇರಬೇಕು. ಈ ಮಟನ್ನಲ್ಲಿರೋ ನೀರಿನಂಶ ಕೂಡ ಚೆನ್ನಾಗಿ ಡ್ರೈ ಆಗಬೇಕು. ಏಕೆಂದರೆ ತೊಳೆದಿರೋ ನೀರಿನಂಶ, ಮಟನ್ನಲ್ಲಿರೋ ನೀರಿನಂಶ ಎಲ್ಲ ಕೂಡ ಹೋಗೋ ರೀತಿ 1-2 ನಿಮಿಷ ಈ ರೀತಿ ತಿರುಗಿಸಿ ಕೈ ಬಿಟ್ಟರೆ ಸಾಕು. ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ ನೀರಿನ ಕೂಡ ಸುಂಡೋಗುತ್ತೆ. ನೋಡಿ ಈ ರೀತಿ ಆಗಿದೆ. ಈ ರೀತಿ ಆಗಿದ್ರೆ ಈಗ ಸ್ವಲ್ಪ ನೀರಿನಂಶ ಇದೆ, ಇದನ್ನು ಕೂಡ ಡ್ರೈ ಆಗುತ್ತೆ. ಅಷ್ಟರಲ್ಲಿ ನಾವಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ಳೋಣ. ಕಲ್ಲುಪ್ಪು ಯಾಕೆ ಅಂದರೆ ಈಗಲೇ ಹಾಕ್ಕೊಳೋದ್ರಿಂದ ಮಟನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಗ ನಮಗೆ ನೀರಿನಂಶ ಏನು ತೋರಿಸೋದ್ನೋ ಅಷ್ಟು ನೀರಿನಂಶ ಕೂಡ ಫುಲ್ಲು ಡ್ರೈ ಆಗಿ ಮಟನ್ನಲ್ಲಿರೋ ಎಣ್ಣೆ ಅಂಶ ಮಾತ್ರ ಬಿಟ್ಕೊಳ್ಳುತ್ತೆ. ಅಷ್ಟಾಗಿದ್ರೆ ಸಾಕು. ಅಷ್ಟರೊಳಗೆ ಇದು ಬೇಯೋಷ್ಟರೊಳಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಬಿಡೋಣ. ಇಲ್ಲಿ ಮಸಾಲೆಗೆ ಒಂದು ಜಾರ್ ತೊಗೊಂಡಿದ್ದೀನಿ. ಹಾಗೆ 3/4 kg ಮಟನ್ಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಅರಿಶಿನ ಈರುಳ್ಳಿ ಅಂತ ನಾವು ಇದಕ್ಕೆ ಕರಿತೀವಿ. ಇದನ್ನು ಗ್ರೈಂಡ್ ಮಾಡಾಗಿದೆ. ಈ ಗ್ರೈಂಡ್ ಮಾಡಿರೋದನ್ನು ಕೂಡ ಈಗ ಬೇಯ್ತಾ ಇರೋ ಮಟನ್ಗೆ ಹಾಕ್ಕೋಬೇಕು. ನೋಡಿ ಎಲ್ಲ ಹೋಗಿ ಎಣ್ಣೆ ಅಂಶ ಮಾತ್ರ ಬಿಟ್ಕೊಂಡಿದೆ. ಈಗ ನಾವಿಲ್ಲಿ ಅರಿಶಿನ ಈರುಳ್ಳಿ ಏನು ರುಬ್ಕೊಂಡಿದ್ವೋ ಅದನ್ನು ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ತಿಕ್ನೆಸ್ಸಲ್ಲಿ ಹಾಕ್ಕೊಂಡ್ರೆ ಸಾಕು. ನೀರು ಕೂಡ ಜಾಸ್ತಿ ಆಗಬಾರ್ದು. ಇದನ್ನು ಚೆನ್ನಾಗಿ ಮಟನ್ಗೆ ಹಿಡಿಯೋ ಗಂಟ ತಿರುಗಿಸ್ಕೋಬೇಕು. ಈ ರೀತಿ ಎಲ್ಲ ಮಟನ್ಗೂ ಹಿಡ್ದಾಗಿದೆ. ತೊಳೆದಿರೋಂಥ ಜಾರ್ನಲ್ಲಿರೋ ನೀರನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ನಾನಲ್ಲಿ ಜಾಸ್ತಿ ಹಾಕ್ತಾಯಿಲ್ಲ, ಅಷ್ಟೇ ನೀರು ಸಾಕಾಗುತ್ತೆ ಮಟನ್ ಬೇಯೋದಕ್ಕೆ. ಇಷ್ಟು ನೀರು ಹಾಕ್ಕೊಂಡೀಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 2 ಅಥವಾ 3 ವಿಷಲ್ನ ಕೂಗಿಸ್ಕೊಳ್ಳೋಣ. ನಾಟಿ ಮಟನ್ ಆಗಿರೋದ್ರಿಂದ ಬೇಗ ಬೆಂದಿರುತ್ತೆ. ಈಗಿಲ್ಲಿ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ, ಒಂದು 3ರಿಂದ 2 ಟೊಮೊಟೊ, ಹುರ್ಗಡ್ಲೆ ಅರ್ಧ ಟೇಬಲ್ ಸ್ಪೂನು, ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನು, ಹಾಗೆ 3-4 ಚಕ್ಕೆ ಲವಂಗ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಗಸಗಸೆ, ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲಿ ಮಟನ್ನು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಈ ರೀತಿ ಎಲ್ಲ ಬೆಂದು ಎಣ್ಣೆ ಅಂಶ ಕೂಡ ಮಟನ್ನಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಇಲ್ಲಿ ನಾವು ಜಾಸ್ತಿ ಮಟನ್ಗೆ ಎಣ್ಣೆ ಎಲ್ಲ ಹಾಕಿಲ್ಲ, ಸ್ವಲ್ಪ ಅಲ್ಲಿರೋ ಕೊಬ್ಬಿನಂಶನೇ ಬಿಟ್ಕೊಂಡಿದೆ. ಹಂಗಾಗಿ ಸಾಕು ಅಷ್ಟಾದರೆ. ಇಲ್ಲಿ ನಾನು 3 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಅಚ್ಚ ಪುಡಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಇದನ್ನು ತಿರುಗಿಸಿ 1-2 ಸಲ ಬೇಯೋದಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಸಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಬಿಸಿನೀರು ಬೇಕಾದ್ರೆ ಹಾಕೋಬೋದು ಅಥವಾ ತಣ್ಣೀರು ಬೇಕಾದ್ರೂ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಬಿಸಿನೀರೇ ಹಾಕ್ತಾಯಿದ್ದೀನಿ. ಮಟನ್ನು ಸೇದ್ಕೋಬಾರ್ದು ಅನ್ನೋಕ್ಕೋಸ್ಕರ ಬಿಸಿನೀರೇ ಹಾಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಳ್ಳಿದೆ. ಈ ಮಳ್ಳಿರೋ ಅಂಥದ್ದಕ್ಕೆ ಇಲ್ಲಿ ನಾನು ಕೊಬ್ಬುಗಳ್ನ ಹಾಕೋತಾ ಇದ್ದೀನಿ, ಚರ್ಬಿ. ಹಾಗೆ ಇಲ್ಲಿ ಮತ್ತೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನೀರು ಹಾಕಿ ನಮಗೆ ಎಷ್ಟು ನೀರು ತಿಕ್ನೆಸ್ಸು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾರನ್ನ ಹೆಚ್ಚಿಸ್ಕೋಬೇಕು. ಇಷ್ಟು ಹಾಕ್ಕೊಂಡು ಎಲ್ಲ ತಿರುಗಿಸಾದ ನಂತರ ಈ ರೀತಿ ಇನ್ನೂ 1-2 ನಿಮಿಷ ಮಳ್ಳೋದಕ್ಕೆ ಇದನ್ನು ಬಿಡಬೇಕು. ನೋಡಿ ಈ ತಿಕ್ನೆಸ್ಸಲ್ಲಿದ್ದರೆ ಗಟ್ಟಿ ಇದ್ದರೆ ಸಾಕು. ಇದು ಬೆಂದಮೇಲೆ ಮತ್ತೆ ಇನ್ನೂ ಗಟ್ಟಿಯಾಗುತ್ತೆ. ಇಷ್ಟಿದ್ದರೆ ಸಾಕು ಇದು. ಈಗ ಜಾರ್ ತೊಳೆದಿರೋಂಥ ನೀರನ್ನು ಕೂಡ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ. ಇದು ಪರ್ಫೆಕ್ಟಾಗಿದೆ. ಈ ತಿಕ್ನೆಸ್ಸಲ್ಲಿದ್ದರೆ ಸಾಕು. ಇಲ್ಲಿ ಮಿಕ್ಕಿರೋ
ಪುದೀನ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಮೊದಲೇ ಒಂದು ಸಲ ಕಲ್ಲುಪ್ಪು ಹಾಕಿದ್ದೀವಿ, ಆದರೆ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಸಾಂಬಾರಿಗೆ ಮಾತ್ರ ಹಾಕ್ತಾ ಇರೋದು. ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಮತ್ತು ಒಂದು 5 ನಿಮಿಷ ಅಥವಾ 10 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಕು. ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಬೇಯಬೇಕು. ಸಾಂಬಾರು ರೆಡಿಯಾಗಿದೆ. ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿಲ್ಲ, ಜಸ್ಟ್ ಕವರ್ ಮಾಡಿದ್ದೀನಿ ಅಷ್ಟೇ. ಕವರ್ ಮಾಡಿ ಬೇಯಿಸಿದ್ರೆ ಸಾಕು. ಜಾಸ್ತಿ ಕೂಗಿಸಿದ್ರೆ ಮಟನ್ನು ಬೆಂದೋಗ್ಬಿಡುತ್ತೆ. ಇಷ್ಟ ಆಗಿದೆ. ಇಷ್ಟ ಆದರೆ ಸಾಂಬಾರಂತೂ ಸೂಪರಾಗಿ ರೆಡಿ ಆಯಿತು. ಈಗ ಮಂಡ್ಯ ಸ್ಟೈಲ್ ಖಾರ ಖಾರ ಮಟನ್ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.